ಪಾಕಿಸ್ತಾನದಲ್ಲೇ ಪಾಕ್ ಪ್ರಧಾನಿ ವಿರುದ್ಧ ಹಿಡಿ ಶಾಪ. ಅಲ್ಲಿ ಸಂಸತ್ ಅಧಿವೇಶನ ನಡೀತಾ ಇದೆ. ವಿರೋಧ ಪಕ್ಷದ ನಾಯಕರುಗಳು, ವಿರೋಧ ಪಕ್ಷದ ಸಂಸದರು ಮಾತಾಡಿದ್ರೆ ಒಂದು ವಿಚಾರ ಬೇರೆ, ಭಾರತದಲ್ಲಿ ಅಂಥದ್ದು ಆಗ್ತಾ ಇರುತ್ತೆ. ಆದರೆ ಸ್ವಪಕ್ಷದ ಸಂಸದನೇ ತಮ್ಮ ಪ್ರಧಾನಿ ವಿರುದ್ಧ ಈ ಥರ ಹೇಳಿಕೆ ಕೊಡೋದು ಎಲ್ಲಿದೆ ರೀ ಪಾಕಿಸ್ತಾನ? ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ, ಬಾಯಿಗೆ ಬಂದಂಗೆ. ಒಬ್ಬ ರಣಹೇಡಿ ಅಂತ ಬೈತಾ ಇದ್ದಾರೆ. ಎಲ್ಲ ಪಾಕಿಸ್ತಾನದಲ್ಲಿ ಒಬ್ಬ ಯಾರಾದರೂ 5 ವರ್ಷ ಕಂಪ್ಲೀಟ್ ಮಾಡಿದ ಇತಿಹಾಸ ಇದೆಯಾ? ಏನಿಲ್ಲ. ಆಮೇಲೆ ಯಾರಾದರೂ ಏನಾದರೂ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಅಂತಂದರೆ ಅವರನ್ನು ಕೊಂದು ಬಿಡ್ತಾರೆ, ಇಲ್ಲ ಅಂತಂದರೆ ಆತನನ್ನು ಶೂಟ್ ಮಾಡ್ತಾರೆ. ಅಥವಾ ಆ ಜುಲ್ಫಿಕರ್ ಅಲಿ ಭುಟ್ಟೋ ಸ್ವಲ್ಪ ಆದರೂ ಚೆನ್ನಾಗಿದ್ರಪ್ಪ, ಅವರನ್ನು ಈ ಜಿಯಾವುಲ್ ಹಕ್ ಎನ್ನುವಾತ ನೇಣಿಗೆ ಹಾಕ್ಬಿಟ್ಟ. ಆಮೇಲೆ ಅವನು ಬಂದು ಕೂತ್ಕೊಂಡ. ಅವನು ಎಂಥ ಮತಾಂಧ ಅಂತಂದರೆ, ಈ ನಾವು ಹೇಳ್ತೀವಲ್ಲ IAS IPS IFS ಇಲ್ಲೆಲ್ಲ ಇರಬೇಕಾದವ್ರನ್ನೆಲ್ಲ ಅಲ್ಲೆಲ್ಲ ಮುಲ್ಲಾಗಳನ್ನು ನೇಮಿಸ್ಬಿಟ್ಟ. ಭಯಂಕರ ವಿಪರೀತ ಧರ್ಮಾಂಧ, ಮತಾಂಧ. ಈ ನೋಡಿ ಹೆಂಗೆ ಮಾತಾಡಿದರೆ ಕೇಳಿಸ್ಕೊಳ್ಳಿ. इनका पता नहीं कौन सा कायद, वो इंडिया के इन मामलात के ऊपर एक स्टेटमेंट नहीं आई। जनाब डिप्टी स्पीकर साहब, मुझे टीपू सुल्तान के वो एक कॉल याद आ रहा है कि अगर एक लश्कर जिसका सरदार शेर हो और उसके साथ लश्कर में गीदड़ हो तो वो शेरों की तरह लड़ते हैं। अगर शेरों का लश्कर उसका सरदार गीदड़ हो तो वो नहीं लड़ सकते, वो जंगे हार लेते हैं। इस वक्त बॉर्डर पे खड़ा वो फौजी जो हमसे तवक्को रखता है कि हमारा लीडर, जो कौमी लीडर होता है या जो वज़ीर आज़म होता है, वो आईना होता है, वो फेस होता है, उसकी तवक्को है कि हमारी सियासी क़यादत वो दलेरी के साथ मुकाबला करेगी। जी वाइंड अप करें, जुम्मे का टाइम है। आखिरी 2 मिनट दे जी। लेकिन जब आपका वज़ीर आज़म, जब आपका लीडर बुज़दिल हो, वो मोदी का नाम ना ले सके, उसको आप क्या पैगाम दे रहे बॉर्डर पे लड़ने वाले जवान को? ಗಡಿ ಪ್ರದೇಶದಿಂದ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಿರಂತರವಾಗಿ ಅಲ್ಲಿಂದ ಮಾಹಿತಿಗಳನ್ನು ನಿನ್ನೆ ರಾತ್ರಿ ಕೂಡ ಕೊಡ್ತಾ ಇದ್ರು. ಇಬ್ಬಿಬ್ಬರು ನಮ್ಮ ಕಲೀಗ್ಗಳಲ್ಲಿದ್ದಾರೆ, ಒಂದು ಅಭಿಷೇಕ್ ಮತ್ತೊಂದು ರಂಜಿತ್ ಶಿರಿಯಾರ್. ಪಾಕಿಸ್ತಾನದಲ್ಲೇ ಪಾಕ್ ಪ್ರಧಾನಿ ವಿರುದ್ಧ ಹಿಡಿ ಶಾಪ. ಅಲ್ಲಿ ಸಂಸತ್ ಅಧಿವೇಶನ ನಡೀತಾ ಇದೆ. ವಿರೋಧ ಪಕ್ಷದ ನಾಯಕರುಗಳು, ವಿರೋಧ ಪಕ್ಷದ ಸಂಸದರು ಮಾತಾಡಿದ್ರೆ ಒಂದು ವಿಚಾರ ಬೇರೆ, ಭಾರತದಲ್ಲಿ ಅಂಥದ್ದು ಆಗ್ತಾ ಇರುತ್ತೆ. ಆದರೆ ಸ್ವಪಕ್ಷದ ಸಂಸದನೇ ತಮ್ಮ ಪ್ರಧಾನಿ ವಿರುದ್ಧ ಈ ಥರ ಹೇಳಿಕೆ ಕೊಡೋದು ಎಲ್ಲಿದೆ ರೀ ಪಾಕಿಸ್ತಾನ? ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ, ಬಾಯಿಗೆ ಬಂದಂಗೆ. ಒಬ್ಬ ರಣಹೇಡಿ ಅಂತ ಬೈತಾ ಇದ್ದಾರೆ. ಎಲ್ಲ ಪಾಕಿಸ್ತಾನದಲ್ಲಿ ಒಬ್ಬ ಯಾರಾದರೂ 5 ವರ್ಷ ಕಂಪ್ಲೀಟ್ ಮಾಡಿದ ಇತಿಹಾಸ ಇದೆಯಾ? ಏನಿಲ್ಲ. ಆಮೇಲೆ ಯಾರಾದರೂ ಏನಾದರೂ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಅಂತಂದರೆ ಅವರನ್ನು ಕೊಂದು ಬಿಡ್ತಾರೆ, ಇಲ್ಲ ಅಂತಂದರೆ ಆತನನ್ನು ಶೂಟ್ ಮಾಡ್ತಾರೆ. ಅಥವಾ ಆ ಜುಲ್ಫಿಕರ್ ಅಲಿ ಭುಟ್ಟೋ ಸ್ವಲ್ಪ ಆದರೂ ಚೆನ್ನಾಗಿದ್ರಪ್ಪ, ಅವರನ್ನು ಈ ಜಿಯಾವುಲ್ ಹಕ್ ಎನ್ನುವಾತ ನೇಣಿಗೆ ಹಾಕ್ಬಿಟ್ಟ. ಆಮೇಲೆ ಅವನು ಬಂದು ಕೂತ್ಕೊಂಡ. ಅವನು ಎಂಥ ಮತಾಂಧ ಅಂತಂದರೆ, ಈ ನಾವು ಹೇಳ್ತೀವಲ್ಲ IAS IPS IFS ಇಲ್ಲೆಲ್ಲ ಇರಬೇಕಾದವ್ರನ್ನೆಲ್ಲ ಅಲ್ಲೆಲ್ಲ ಮುಲ್ಲಾಗಳನ್ನು ನೇಮಿಸ್ಬಿಟ್ಟ. ಭಯಂಕರ ವಿಪರೀತ ಧರ್ಮಾಂಧ, ಮತಾಂಧ. ಈ ನೋಡಿ ಹೆಂಗೆ ಮಾತಾಡಿದರೆ ಕೇಳಿಸ್ಕೊಳ್ಳಿ. इनका पता नहीं कौन सा कायद, वो इंडिया के इन मामलात के ऊपर एक स्टेटमेंट नहीं आई। जनाब डिप्टी स्पीकर साहब, मुझे टीपू सुल्तान के वो एक कॉल याद आ रहा है कि अगर एक लश्कर जिसका सरदार शेर हो और उसके साथ लश्कर में गीदड़ हो तो वो शेरों की तरह लड़ते हैं। अगर शेरों का लश्कर उसका सरदार गीदड़ हो तो वो नहीं लड़ सकते, वो जंगे हार लेते हैं। इस वक्त बॉर्डर पे खड़ा वो फौजी जो हमसे तवक्को रखता है कि हमारा लीडर, जो कौमी लीडर होता है या जो वज़ीर आज़म होता है, वो आईना होता है, वो फेस होता है, उसकी तवक्को है कि हमारी सियासी क़यादत वो दलेरी के साथ मुकाबला करेगी। जी वाइंड अप करें, जुम्मे का टाइम है। आखिरी 2 मिनट दे जी। लेकिन जब आपका वज़ीर आज़म, जब आपका लीडर बुज़दिल हो, वो मोदी का नाम ना ले सके, उसको आप क्या पैगाम दे रहे बॉर्डर पे लड़ने वाले जवान को?
ಆ ಗಡಿ ಪ್ರದೇಶದಿಂದ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಿರಂತರವಾಗಿ ಅಲ್ಲಿಂದ ಮಾಹಿತಿಗಳನ್ನು ನಿನ್ನೆ ರಾತ್ರಿ ಕೂಡ ಕೊಡ್ತಾ ಇದ್ರು. ಇಬ್ಬಿಬ್ರು ನಮ್ಮ ಕಲೀಗ್ಗಳಲ್ಲಿದ್ದಾರೆ, ಒಂದು ಅಭಿಷೇಕ್ ಮತ್ತೊಂದು ರಂಜಿತ್ ಶಿರಿಯಾರ್. ಪಾಕಿಸ್ತಾನದಲ್ಲೇ ಪಾಕ್ ಪ್ರಧಾನಿ ವಿರುದ್ಧ ಇಡೀ ಶಾಪ, ಅಲ್ಲಿ ಸಂಸತ್ ಅಧಿವೇಶನ ನಡೀತಾ ಇದೆ. ವಿರೋಧ ಪಕ್ಷದ ನಾಯಕರುಗಳು, ವಿರೋಧ ಪಕ್ಷದ ಸಂಸದರು ಮಾತಾಡಿದ್ರೆ ಒಂದು ವಿಚಾರ ಬೇರೆ, ಭಾರತದಲ್ಲಿ ಅಂಥದ್ದು ಆಗ್ತಾ ಇರುತ್ತೆ. ಆದರೆ ಸ್ವಪಕ್ಷದ ಸಂಸದನೇ ತಮ್ಮ ಪ್ರಧಾನಿ ವಿರುದ್ಧ ಈ ಥರ ಹೇಳಿಕೆ ಕೊಡೋದು ಎಲ್ಲಿದ್ದೀರಿ ಪಾಕಿಸ್ತಾನ? ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ, ಬಾಯಿಗೆ ಬಂದಂಗೆ. ಒಬ್ಬ ರಣಹೇಡಿ ಅಂತ ಬೈತಾ ಇದ್ದಾರೆ. ಎಲ್ಲ ಪಾಕಿಸ್ತಾನದಲ್ಲಿ ಒಬ್ಬ ಯಾರಾದರೂ 5 ವರ್ಷ ಕಂಪ್ಲೀಟ್ ಮಾಡಿದ ಇತಿಹಾಸ ಇದೆಯಾ? ಏನಿಲ್ಲ. ಆಮೇಲೆ ಯಾರಾದರೂ ಏನಾದರೂ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಅಂತಂದರೆ ಅವರನ್ನು ಕೊಂದು ಬಿಡ್ತಾರೆ, ಇಲ್ಲ ಅಂತಂದರೆ ಆತನ ಶೂಟ್ ಮಾಡ್ತಾರೆ. ಅಥವಾ ಆ ಜುಲ್ಫಿಕರ್ ಅಲಿ ಭುಟ್ಟೋ ಸ್ವಲ್ಪ ಆದರೂ ಚೆನ್ನಾಗಿದ್ರಪ್ಪ, ಅವರನ್ನು ಈ ಜಿಯಾವುಲ್ ಹಕ್ ಎನ್ನುವಾತ ನೇಣಿಗೆ ಹಾಕ್ಬಿಟ್ಟ. ಆಮೇಲೆ ಅವನು ಬಂದು ಕೂತ್ಕೊಂಡ. ಅವನು ಎಂಥ ಮತಾಂಧ ಅಂತಂದರೆ, ಈ ನಾವು ಹೇಳ್ತೀವಲ್ಲ IAS IPS IFS ಇಲ್ಲೆಲ್ಲ ಇರಬೇಕಾದವ್ರನ್ನೆಲ್ಲ ಅಲ್ಲೆಲ್ಲ ಮುಲ್ಲಾಗಳನ್ನು ನೇಮಿಸ್ಬಿಟ್ಟ. ಭಯಂಕರ ವಿಪರೀತ ಧರ್ಮಾಂಧ, ಮತಾಂಧ. ಈ ನೋಡಿ ಹೆಂಗೆ ಮಾತಾಡಿದರೆ ಕೇಳಿಸ್ಕೊಳ್ಳಿ. इनका पता नहीं कौन सा कायद, वो इंडिया के इन मामलात के ऊपर एक स्टेटमेंट नहीं आई. जनाब डिप्टी स्पीकर साहब, मुझे टीपू सुल्तान के वो एक कॉल याद आ रहा है कि अगर एक लश्कर जिसका सरदार शेर हो और उसके साथ लश्कर में गीदड़ हो तो वो शेरों की तरह लड़ते हैं. अगर शेरों का लश्कर उसका सरदार गीदड़ हो तो वो नहीं लड़ सकते, वो जंगे हार लेते हैं. इस वक्त बॉर्डर पे खड़ा वो फौजी जो हमसे तवक्को रखता है कि हमारा लीडर, जो कौमी लीडर होता है या जो वजीर आजम होता है, वो आईना होता है, वो फेस होता है, उसकी तवक्को है कि हमारी सियासी क़यादत वो दलेरी के साथ मुकाबला करेगी. जी वाइंड अप करें, जुम्मे का टाइम है. आखिरी 2 मिनट दे जी. लेकिन जब आपका वजीर आजम, जब आपका लीडर बुज़दिल हो, वो मोदी का नाम ना ले सके, उसको आप क्या पैगाम दे रहे बॉर्डर पे लड़ने वाले उस जवान को? ಆ ಗಡಿ ಪ್ರದೇಶದಿಂದ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಿರಂತರವಾಗಿ ಅಲ್ಲಿಂದ ಮಾಹಿತಿಗಳನ್ನು ನಿನ್ನೆ ರಾತ್ರಿ ಕೂಡ ಕೊಡ್ತಾ ಇದ್ರು. ಇಬ್ಬಿಬ್ರು ನಮ್ಮ ಕಲೀಗ್ಗಳಲ್ಲಿದ್ದಾರೆ, ಒಂದು ಅಭಿಷೇಕ್ ಮತ್ತೊಂದು ರಂಜಿತ್ ಶಿರಿಯಾರ್. ಭಾರತ ಮತ್ತು ಪಾಕ್ ಉದ್ವಿಗ್ನತೆ ಹೆಚ್ಚಾಗಿದೆ. ತಡರಾತ್ರಿ ನಡೆಸಿದಂತಹ ಪಾಕ್ ದಾಳಿಗೆ ಭಾರತ ತಕ್ಕ ಪ್ರತ್ಯುತ್ತರವನ್ನ ನೀಡಿದೆ. ಭಾರತದ ಹೊಡೆತದಿಂದ ಶತ್ರು